ದೇವೇಗೌಡ ಅವರೇ, ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಫೀಡನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಲ್ಯಾವಿಶ್ ಲೈಫ್ ಸ್ಟೈಲ್ ಎಲ್ಲಾದರೂ ಒಂದು ಕಡೆ ಈ ರೀತಿಯಾಗಿ ಗಲಾಟೆಗೆ ಕಾರಣ ಆಯ್ತಾ ಅಂತ? ಎಸ್ ಸರ್ ಏನಂದ್ರೆ ಏನ್ ಗೊತ್ತಾ, ಒಂದ್ ಹೇಳ್ತೀನಿ, 19 ವರ್ಷ ಕಷ್ಟಪಟ್ಟು ದುಡ್ಕೊಂಡ್ ಬಂದಿದ್ದೀನಲ್ವಾ, ಇವಾಗ್ಲೂ ದುಡಿತಾ ಇದ್ದೀನಲ್ಲ. ಅವರೆಲ್ಲ ಅಪ್ಪನ್ ದುಡ್ಡಲ್ಲಿ ತಿನ್ನೋರು, ಅಮ್ಮನ್ ದುಡ್ಡಲ್ಲಿ ತಿನ್ನೋರು. ನಮ್ ತರ ಜೀವನ ಮಾಡಕ್ ಬರಲ್ಲ. ಯಾಕಂದ್ರೆ ನಾನ್ ದುಡ್ದು ನಾನ್ ತಗೊಳ್ಳೋದು. ಯಾರು ಹೇಳ್ತಾರಲ್ಲ ಸರ್ ಆಸ್ತಿ ಅಂತ ಏನೋ ಹೇಳಿದ್ರಿ ಆಯ್ತಾ, ಅಷ್ಟು ಆಸ್ತಿಯಲ್ಲಿ ನನಗೆ ₹1 ನಮ್ಮ ಮಾವನ ಕಡೆಯಿಂದ ಆಗ್ಲಿ ನನ್ನ ಗಂಡನ ಕಡೆಯಿಂದ ಆಗ್ಲಿ ನನ್ನ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ ಅಂತ ಮಾಡ್ಬಿಟ್ರೆ ನಾನು ಅವ್ರಿಗೆ ಏನ್ ಮಾಡ್ತಾರೋ ಇದ್ ಮಾಡ್ತೀನಿ ಸರ್. ಒಂದ್ ಹೇಳ್ತೀನಿ, ನಾನೇ ಖುದ್ದಾಗಿ ನಾನು ಎಲ್ಲೇ ಟ್ರಾವೆಲಿಂಗ್ ಮಾಡ್ಲಿ ಏನೇ ಆಗ್ಲಿ ನನ್ನ ಅಮೌಂಟ್ ಹಾಕೊಂಡು ಹೋಗ್ತೀನಿ. ಯಾಕೆಂದ್ರೆ ಅಷ್ಟು ಇಂಡಿಪೆಂಡೆಂಟ್ ಆಗ್ಬಿಟ್ಟು ನಾನು ಒಂದು ಬಟ್ಟೆ ತಗೊಂಡ್ಬೇಕನ್ನೋ ಅಷ್ಟು ನನ್ನ ದುಡ್ಡಲ್ಲಿ ತಗೊಂತೀನಿ. ಯಾರು ಏನು ಆಕ್ಚುಲಿ ಅದನ್ನೇ ಕೇಳೋದಿದೆ ಮೇಡಮ್. ಏನಕ್ಕಂದ್ರೆ ಈಗ ಎಷ್ಟೋ ಜನ ಮಾತಾಡೋದೇನು ಅಂತಂದ್ರೆ, ಈ ರೀತಿಯಾಗಿ ನಿಮ್ಮ ಲ್ಯಾವಿಶ್ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಆಕ್ಟಿಂಗ್ ಮಾಡುವಂಥದ್ದು ಇರ್ಬೋದು, ಮೋಟಿವೇಶನಲ್ ಸ್ಪೀಕಿಂಗ್ ಮಾಡುವಂಥದ್ದು ಎಲ್ಲವೂ ಕೂಡ ನಿಮ್ಮ ಗಂಡನ ದುಡ್ಡಲ್ಲೇ ಅವ್ರು ಮಾಡ್ತಿರುವಂಥದ್ದು ಅಂತ ಈ ರೀತಿಯಾಗಿ ಕಮೆಂಟ್ಸ್ ಕೂಡ ಬರ್ತಿದೆ. ಒಂದ್ ಸೆಕೆಂಡ್ ಸರ್, ಆಯ್ತು ನಾನು ಗಂಡನ ದುಡ್ಡಲ್ಲಿ ಮಾಡ್ತೀನಿ ಸರ್. ನನ್ನ ಗಂಡನ ದುಡ್ಡಲ್ಲಿ ಮಾಡಿದೆ, ಬೇರೆಯವ್ರ ಗಂಡನ ದುಡ್ಡಲ್ಲಿ ಮಾಡ್ಲಾ ಹೇಳಿ? ಕರೆಕ್ಟ್. ಬೇರೆಯವ್ರ ಗಂಡನ ದುಡ್ಡಲ್ಲಿ ಮಾಡಕ್ಕಾಗತ್ತಾ? ನನ್ನ ಗಂಡನ ದುಡ್ಡಲ್ಲೇ ಇನ್ನೇನೆ ಸರ್ ಮದ್ವೆ ಆಗಿರ್ತೀವಿ. ನನ್ ಗಂಡ ನನ್ಗೆ ಅಲ್ವಾ ಖರ್ಚು ಮಾಡ್ಬೇಕು, ಬೇರೆ ಹೆಂಡತಿ ಖರ್ಚು ಮಾಡಕ್ಕಾಗತ್ತಾ? ನನ್ ಗಂಡ ಇಲ್ಲ ಅಲ್ಲ. ಅದಕ್ಕೆ ಯಾಕೆ ಜನ ಸಾವಿರಾರು ಮಾತಾಡ್ತಾರೆ, ನಾನ್ ಯಾಕೆ ಕಿವಿ ಕೊಡ್ಲಿ? ಮಾತಾಡೋ ಕೆಳಗಡೆನೆ ಇರ್ತಾರೆ. ನಾವು ಬೆಳಿಬೇಕು ಸರ್ ಜೀವನದಲ್ಲಿ. ಒಂದೇ ಜೀವನ, ಹೋಗ್ಬೇಕಾದ್ರೆ ಯಾರು ಏನು ಎತ್ಕೊಂಡು ಹೋಗಲ್ಲ, ಯಾರು ತಗೊಂಡೋಗಲ್ಲ ಸರ್. ಇವಾಗ ನೀವ್ ಅಲ್ಲಿ ಕೂತಿರ್ತೀರಾ, ನೀವು ಅಲ್ಲಿ ಆ ನ್ಯೂಸ್ ಅನ್ನೋದು ಏನು ರಿಪೋರ್ಟ್ ಏನ್ ಮಾಡ್ತೀರಾ, ನೀವು ಅದ್ರ ಜೊತೆನೆ ಹೋಗಲ್ಲ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ನೀವು ಏನ್ ತಗೋತಿರೋ ಡಿಸಿಷನ್ ನನಗೆ ಗೊತ್ತಿಲ್ಲ ಸರ್. ನಾನು ಇವನಿಗೆ ನನಗೆ ರೇಪ್ ಅನ್ನಲ್ಲ, ರವಿಕುಮಾರ್ ಅನ್ನೋನಿಗೆ, ಕಲ್ಕೆರೆ ರವಿಕುಮಾರ್, ಅವನಿಗೆ ಬುದ್ಧಿ ಕಲಿಸ್ಬೇಕು. ಅವನು ಈಗ ಇನ್ನೊಂದು ಪ್ರಶ್ನೆ ಇತ್ತು ಕಾವ್ಯಗೌಡ ಅವ್ರ, ಏನು ಅಂತಂದ್ರೆ, ಈಗ ಮದುವೆ ಆದಾಗಿನಿಂದಾನೇ ಶುರುವಾಯ್ತಾ ಈ ರೀತಿಯಾಗಿ ಪ್ರಾಬ್ಲಮ್ಗಳು ಲೈಫ್? ಸರ್ ಅದು ಸಾಕು ಸರ್, ಇಷ್ಟಕ್ಕೆ ಮುಗೀತಲ್ಲ. ನಾನು ಇನ್ನೂ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು ಕಾವ್ಯಗೌಡ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.